ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಯಾರೆಲ್ಲ ಪ್ರಮೋಷನ್ ಮಾಡ್ತಾರಲ್ಲ, ಪ್ರಮುಖವಾಗಿ ತೆಲುಗು ನಟ ನಟಿಯರಿಗೆ ಈಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ಸ್ಟಾರ್ ನಟ ನಟಿಯರಿಗೆ ಈಗ ಇಡಿ ಸಮನ್ಸ್ ಜಾರಿ ಮಾಡಿದೆ. ರಾಣಾ ದಗ್ಗುಬಾಟಿ, ವಿಜಯ್ ದೇವರಕೊಂಡ, ಮಂಜು ಲಕ್ಷ್ಮಿ, ಪ್ರಕಾಶ್ ರಾಜ್ಗೆ ಈಗ ನೋಟಿಸ್ ಜಾರಿಯಾಗಿದೆ. ಒಬ್ಬೊಬ್ಬರಿಗೆ ಪ್ರತ್ಯೇಕ ವಿಚಾರಣೆಗೆ ಸೂಚನೆ ಕೊಡಲಾಗಿದೆ. ಜುಲೈ 23ಕ್ಕೆ ವಿಚಾರಣೆಗೆ ಬರುವಂತೆ ರಾಣಾಗೆ ಸೂಚನೆ ನೀಡಲಾಗಿದೆ. ಇನ್ನು ಆಗಸ್ಟ್ 6ರಂದು ವಿಜಯ್ ದೇವರಕೊಂಡ ಅವರು ವಿಚಾರಣೆಗೆ ಹಾಜರಾಗಬೇಕು. ಆಗಸ್ಟ್ 13ಕ್ಕೆ ನಟಿ ಮಂಜು ಲಕ್ಷ್ಮಿ ಅವರ ವಿಚಾರಣೆ ಇರುತ್ತೆ. ಇನ್ನು 30ನೇ ತಾರೀಕಿಗೆ ಅಂದರೆ ಜುಲೈ 30ಕ್ಕೆ ವಿಚಾರಣೆಗೆ ಬರಬೇಕು ಅಂತೇಳಿ ಪ್ರಕಾಶ್ ರೈಗೆ ಸೂಚನೆ ನೀಡಲಾಗಿದೆ. ಪ್ರತ್ಯೇಕವಾಗಿ ಸೂಚನೆ ಅಂದರೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗತ್ತೆ. ಈ ರೀತಿಯಾಗಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇರುವಂಥ ನಟ ನಟಿಯರಿಗೆ ಇದು ತೆಲುಗುನಲ್ಲಿ ಹೆಂಗಾಗ್ತಿದೆಯಲ್ಲ, ಇಲ್ಲೂ ಹಂಗಾಗಬೇಕು. ದಿಟ್ಟ ನಿರ್ಧಾರಕ್ಕೆ ಬಂದಿರುವಂಥದ್ದು ತೆಲುಗು ಸರ್ಕಾರ. ಯಾರೆಲ್ಲ ಆನ್ಲೈನ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರಲ್ಲ, ಸಹಜವಾಗಿ ಇವರ ಹೀರೋ ಅಥವಾ ಹೀರೋಯಿನ್ ಅಂತ ಹೇಳಿದಾಗ ಅವ್ರದ್ದೇ ಆಗಿರುವಂಥ ಫ್ಯಾನ್ಸ್ ಆಗಿರ್ಬೋದು ಅಥವಾ ಫಾಲೋವರ್ಸ್ ಇರ್ತಾರೆ. ಸೊ ಇವರ ಹಾದಿಯಿಂದ ಹಿಡಿತಾರಲ್ವಾ. ಸೊ ಅದು ಹಂಗೆ ಆಗಬಾರ್ದು ಅಂಥೇಳಿ ಈಗ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಮಂಜು ಲಕ್ಷ್ಮಿ, ಪ್ರಕಾಶ್ ರಾಜ್, ರಾಣಾ ದಗ್ಗುಬಾಟಿ, ವಿಜಯ್ ದೇವರಕೊಂಡ ಇವರಿಗೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ನೀವು ಈ ಹಿಂದೆ ಕೂಡ ನೋಡಿರ್ತೀರಿ. ಅಕ್ರಮ ಈ ಆನ್ಲೈನ್ ಬೆಟ್ಟಿಂಗಿಂದ ಎಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಜನ ಬೀದಿಗೆ ಬಂದಿದ್ರು ಅಂತೇಳಿ. ಯಾಕೆ ಅಂದರೆ ಇವರು ಮಾಡಿರುವಂಥ ಎಡವಟ್ಟುಗಳಿಂದ. ಸೊ ಈಗ ಯಾರೆಲ್ಲ ಈ ತೆಲುಗು ನಟ ನಟಿಯರು ಇರ್ತಾರಲ್ಲ, ಅವರೆಲ್ಲ ಪ್ರಮೋಷನ್ ಏನು ಮಾಡಿದ್ರಲ್ಲ, ಯಾವ ಕಾರಣಕ್ಕಾಗಿ ಪ್ರಮೋಷನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಈಗ ತನಿಖೆ ಇರುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸೊ ಹಂಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗ ನೋಟಿಸ್ ಕೊಡಲಾಗಿದೆ. 23ನೇ ತಾರೀಕಿಗೆ ರಾಣಾ ದಗ್ಗುಬಾಟಿ ಅವರ ವಿಚಾರಣೆ ಇರುತ್ತೆ. 6ನೇ ತಾರೀಕಿಗೆ ಅಂದರೆ ಆಗಸ್ಟ್ 6ಕ್ಕೆ ವಿಜಯ್ ದೇವರಕೊಂಡ, ಆಗಸ್ಟ್ 13ಕ್ಕೆ ನಟಿ ಮಂಜು ಲಕ್ಷ್ಮಿ, ಇನ್ನು ಜುಲೈ 30ನೇ ತಾರೀಕಿಗೆ ಪ್ರಕಾಶ್ ರೈ ಅವರ ವಿಚಾರಣೆ ಇರುತ್ತೆ. ನೋಡಬೇಕು ಇವ್ರ ಕಡೆಯಿಂದ ಉತ್ತರ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಪ್ರಮೋಷನ್ ಮಾಡಿದರು ಅಂಥೇಳಿ, ಅದರಿಂದ ಏನು ಲಾಭ ಅಂತ.